ನಮಸ್ತೆ. ನನ್ನ ಹೆಸರು ರಾಣಿ ರಾವ್ ಅಂತ. ನನ್ನ ಕಂಪ್ನಿ ಹೆಸರು ಬಂದು A&A ರಿಯಲ್ಟಿ ಅಂತ. ಸೊ ನಾವೊಂದು 120 ಎಕರೆಲಿ ಬಿಗ್ಗೆಸ್ಟ್ ಒಂದು ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಇದು ಬಂದು ಮೈಸೂರು ನಂಜನಗೂಡಲ್ಲಿ ನಡೀತಾ ಇರುವಂಥದ್ದು. ಇಟ್ಸ್ ಅ ವೆರಿ ಯುನೀಕ್ ಕೈಂಡ್ ಆಫ್ ಅ ಪ್ರಾಜೆಕ್ಟ್. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮಗೆ. ಸೊ ಪ್ರತಿಯೊಬ್ಬರಿಗೂ 10 ಕುಂಟೆ ಜಾಗ ಮತ್ತು ಒಂದು ಸಣ್ಣದೊಂದು ಫಾರ್ಮ್ ಹೌಸ್ ಸುತ್ತಮುತ್ತ ಒಂದು ಟೀ ಪ್ಲಾಂಟೇಷನ್ಸು, ಗಾರ್ಡನ್ನು, ಫೆನ್ಸಿಂಗು, ಸಿಟ್ಔಟು. ಸೊ ಈ ಥರದೊಂದು ಅದ್ಭುತವಾದ ಒಂದು ಗ್ರೀನರಿ ಪ್ರಾಜೆಕ್ಟ್ನ ನಾವು ಮಾಡಿದ್ದೀವಿ. ಸೊ ಈ ಅದ್ಭುತವಾದ ಗ್ರೀನರಿ ಪ್ರಾಜೆಕ್ಟ್ಗೆ ಮೊದಲು ಗಿಡ ಹಾಕಿದ್ದೆ ನಮ್ಮ ಸಾಲುಮರದ ತಿಮ್ಮಕ್ಕ ಅವರು. ನಿಜವಾಗ್ಲೂ ಅವ್ರನ್ನ ಇವತ್ತು ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಈ ಪ್ರಾಜೆಕ್ಟ್ಗೆ ಬುನಾದಿನೇ ಅವರಾಗಿದ್ದರು ನಮಗೆ. ಸೊ ಅವ್ರ ಹೆಸರಲ್ಲಿ ನಾವು 50,000 ಮರ ಗಿಡಗಳನ್ನ ಹಾಕಿದ್ದೀವಿ ಅವರ ಆಶೀರ್ವಾದದೊಂದಿಗೆ. ಜೊತೆಗೆ ಈಗೊಂದು ಅವ್ರ ನೆನಪಿಗಾಗಿ ಇನ್ನೊಂದು ಸಣ್ಣದೊಂದು ಪ್ರಾಜೆಕ್ಟ್ ಮಾಡಿದ್ದೀವಿ. 30-40 ಸೈಟ್ ಕೊಟ್ಟು ಒಂದು 10 ಲಕ್ಷ ರೂಪಾಯಿಗೆ 30-40 ಸೈಟು ಜೊತೆಗೆ ಒಂದು ಗೆಸ್ಟ್ ಹೌಸ್ ಕೊಡ್ತಾ ಇದ್ದೀವಿ. ಸೊ ಎಲ್ಲರೂ ಒಂದ್ಸಲ ನಮ್ಮ ಸ್ಟಾಲ್ಗೆ ವಿಸಿಟ್ ಮಾಡಿ. ಹಾಗೂ TV9 ಎಕ್ಸ್ಪೋ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ. ಥ್ಯಾಂಕ್ಸ್ ಅ ಲಾಟ್. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬ್ರಿಜೇಶ್ ಬೈರಪ್ಪ ಅಂತ, ದಂತವೈದ್ಯನಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು 3 ವರ್ಷದಿಂದ ಸತತವಾಗಿ ನಾನು TV9 ಎಕ್ಸ್ಪೋಗೆ ತಪ್ಪದೆ ಬರ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ನಾನು ಬಂದಾಗ ಲಾಸ್ಟ್ 3 ಇಯರ್ಸ್ ಬ್ಯಾಕ್ ಬಂದಾಗ ನಮ್ಮ ಸಿಸ್ಟರ್ಗೆ ಅಶ್ವಸೂರ್ಯ ಋತುವಿನಲ್ಲಿ ಒಂದು ಸೈಟ್ ಕೊಡಿಸಿದೆ. ಸೊ ಅದನ್ನು ನೋಡಿ ನನ್ನ ಫ್ರೆಂಡ್ಸ್ನ ಕರೆದಾದ್ಮೇಲೆ ಅವರು ಒಂದು 4 ಸೈಟ್ ತೊಗೊಂಡ್ರು. ಅದಾದಮೇಲೆ ಸೆಕೆಂಡ್ ಫೇಸಲ್ಲಿ ಅಂದರೆ ಲಾಸ್ಟ್ ಇಯರ್ ಬಂದಾಗ ಅಶ್ವಸೂರ್ಯ ಅವ್ರದ್ದೇ ಅದು ಶ್ರೀಗಂಧ ಕಾನ್ಸೆಪ್ಟ್ ಏನಂತಾರೆ ಅಗ್ರಿಕಲ್ಚರಲ್ ಒಂದು ಬೇಸ್ಡ್ ಫಾರ್ಮ್ ಲ್ಯಾಂಡ್ ಏನಿತ್ತು, ಆ ಫಾರ್ಮ್ ಲ್ಯಾಂಡಲ್ಲಿ ನಾನೊಂದು ಪ್ಲಾಟು ಮತ್ತು ನಮ್ಮ ಸಿಸ್ಟರ್ ಒಂದು ಪ್ಲಾಟ್ ಇನ್ವೆಸ್ಟ್ ಮಾಡಿದ್ವಿ. ಸೊ ಈ ಸಲ ಬಂದಾಗ ಶರಣ್ಯ ಅದು ನಮಗೆ ಇಷ್ಟ ಆಯಿತು. ಯಾಕಂದರೆ ಅವ್ರ ಮುಂಚೆಯಿಂದನೂ ನಾನು ಐ ವಾಸ್ ಗೋಯಿಂಗ್ ಥ್ರೂ ದ್ಯಾಟ್. ತುಂಬ ಒಳ್ಳೆ ಕಾನ್ಸೆಪ್ಟು. ಎಸ್ಪೆಷಲಿ ಶ್ರೀಗಂಧದ ಮರ ಬೆಳೆಯೋದು ಅಷ್ಟು ಈಸಿ ಅಲ್ಲ. ಸೊ ಅದರಲ್ಲಿ ಇವರೆಲ್ಲ ಇಷ್ಟು ಸಪೋರ್ಟ್ ಮಾಡಿಕೊಂಡು ನಮ್ಗೆ ಅಗ್ರಿಕಲ್ಚರಲ್ಲಿ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದು ನಮಗೆ ನಿಜವಾಗ್ಲೂ ಖುಷಿ ತರ್ತಾ ಇದೆ. ನಾನೊಬ್ಬ ರೈತ ಕುಟುಂಬದಿಂದ ಬಂದಿರೋದ್ರಿಂದ ನನಗೆ ಬೆಳೆಯೋದಕ್ಕೆ ತುಂಬ ಇಷ್ಟ. ಬಟ್ ಊರುಗಳಿಗೆ ಹೋದರೆ ಎಲ್ಲ ಕೆಲಸಕ್ಕೆ ಅಲ್ಲಿ ಇಲ್ಲಿ ಹೊರಟೋಗಿರ್ತಾರೆ. ಸೊ ಯಾರು ಆನ್ ಟೈಮ್ ನಮಗೆ ಬೇಕಾದಾಗ ಕೆಲಸದವ್ರು ಸಿಗೋದಿಲ್ಲ. ಸೊ ಇವರು ಅಲ್ಲೇ ಕೆಲಸದವ್ರನ್ನೆಲ್ಲ ಇಟ್ಟು ಹೇಗೆ ಅವ್ರಿಗೆ ಅಂದರೆ ಒಂದು ಬೆಳೆ ಹೇಗೆ ಬರಬೇಕು ಅದನ್ನೆಲ್ಲ ಅವ್ರಿಗೆ ತಿಳುವಳಿಕೆ ಕೊಟ್ಟು ಅಲ್ಲೇ ಇದ್ದು ಚೆನ್ನಾಗಿ ಮಾಡಿಸ್ತಾ ಇರೋದ್ರಿಂದ ಒಂದು ಒಳ್ಳೆ ಹೋಪ್ಸಲ್ಲಿ ಇದ್ದೀವಿ. ಪ್ರಾಬಬ್ಲಿ ಆಫ್ಟರ್ 15 ಇಯರ್ಸ್ ಹೋಪ್ಫುಲಿ ವಿಲ್ ಗೆಟ್ ಲೈಕ್ ಗುಡ್ ರಿಟರ್ನ್ಸ್. ಡೆಫಿನೆಟ್ಲಿ ಮಿಡಲ್ ಕ್ಲಾಸ್ ಅವ್ರಿಗೆ ಇದು ಒಂಥರ ಏನು ಹೇಳ್ತೀನಿ ಅಂದರೆ, ಇವಾಗ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಇನ್ವೆಸ್ಟ್ ಮಾಡಿದ್ರೆ ಈ ಒಂದು ಪ್ರಾಜೆಕ್ಟಲ್ಲಿ 15 ಇಯರ್ಸ್ ಆದಮೇಲೆ ಅವ್ರಿಗೆ PUC ಆಗಲಿ ಮೆಡಿಕಲ್ ಅಡ್ಮಿಷನ್ಸ್ ಆಗ್ಬೋದು ಅಥವಾ ಇಂಜಿನಿಯರಿಂಗ್ ಕೋರ್ಸಸ್ ಆಗ್ಬೋದು, ಅಷ್ಟು ಸುಲಭ ಇಲ್ಲ ಅಡ್ಮಿಷನ್ ಮಾಡಿಸೋದು, ತುಂಬ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಸೊ ಈ ಥರ ಒಂದಿದ್ದಾಗ 15 ಇಯರ್ಸ್ ಆದಮೇಲೆ ನಮ್ಗೆ ಒಳ್ಳೆ ರಿಟರ್ನ್ಸ್ ಬಂದಾಗ ಆ ದುಡ್ಡನ್ನ ಅವ್ರಿಗೆ ಇನ್ವೆಸ್ಟ್ ಮಾಡ್ಬೋದು. ಜೊತೆಗೆ ನೀವು ಅಲ್ಲಿ ಇಲ್ಲಿ ಸಾಲ ಮಾಡೋವಂಥದ್ದು ಬೇಕಾಗಿರಲ್ಲ. ಪ್ರೊವೈಡೆಡ್ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ 40 to 50 ಇಯರ್ಸ್ ಇರೋರು ಅಕಸ್ಮಾತ್ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಅವ್ರಿಗೆ ಸೇಮ್ ಪ್ಲ್ಯಾನ್ ರಿಟೈರ್ಮೆಂಟ್ ಪ್ಲ್ಯಾನ್ ಆಗಿ ವರ್ಕೌಟ್ ಆಗುತ್ತೆ. ಸೊ ಡೆಫಿನೆಟಾಗಿ ಎಲ್ಲರೂ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಬನ್ನಿ ನೋಡಿ, ಇಷ್ಟ ಆಗುತ್ತೆ, ಡೆಫಿನೆಟಾಗಿ ಇಷ್ಟ ಆಗುತ್ತೆ ನಿಮಗೆ, ತೊಗೊಳ್ಳಿ. ಡಾಕ್ಟರ್ ಬ್ರಿಜೇಶ್ ಬೈರಪ್ಪ ಅಂತ, ದಂತವೈದ್ಯರು.